ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಈ ದಿನ ನೋಡಿದ್ವಿ ನಾವು ಯಾವ ರೀತಿಯಾದಂತಹ ಟಾಸ್ಕ್ ಇತ್ತು ಅಂತ ಹೇಳಿ. 2 ಬಾರಿ ರಕ್ಷಿತಾ ಗೆದ್ದು ಕಾವ್ಯ ಅವರ ಹೆಸರನ್ನು ತೆಗೆದುಕೊಂಡರೂ ಸಹ ಸೂಕ್ತ ಕಾರಣಗಳು ಸರಿಯಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಕ್ಯಾಪ್ಟನ್ ಗಿಲ್ಲಿಯವರು 2 ಬಾರಿಯೂ ಸಹ ಈ ಕಾವ್ಯ ಅವರ ಏನು ಒಂದು ಫೋಟೋ ಇದೆ ಅವರದನ್ನು ಬ್ರೇಕ್ ಮಾಡೋದಿಲ್ಲ. ಇದು ಎಲ್ಲರಿಗೂ ಸಹ ಫೇವರಿಸಮ್ ರೀತಿ ಕಾಣಿಸ್ತಾ ಇರುತ್ತೆ. ಇದನ್ನು ಅಶ್ವಿನಿ ಅವರು ಹಾಗೆ ರಾಶಿಕಾ ಅವರು ಸಹ ಒತ್ತಿ ಪದೇ ಪದೇ ಹೇಳ್ತಾರೆ. ಹಾಗೆಯೇ ರಕ್ಷಿತಾ ಅವರು ನನಗೆ ಇವರಿಗಿಂತ ನೀವೇ ತುಂಬ ಕಳಪೆ ಅಂತಲೂ ಕೂಡ ಕಾವ್ಯ ಅವರನ್ನು ಡೈರೆಕ್ಟಾಗಿ ಹೇಳ್ತಾ ಇರ್ತಾರೆ. ಆದರೂ ಸಹ ಅವರ ಫೋಟೋವನ್ನು ಗಿಲ್ಲಿ ಬ್ರೇಕ್ ಮಾಡೋದಿಲ್ಲ. ಇದು ನಿಜಕ್ಕೂ ಕೂಡ ಒಂದು ರೀತಿಯಾದಂತಹ ಫೇವರಿಸಮ್ ಅನ್ನೋ ರೀತಿಯಾಗಿ ಏನು ಪ್ರೋಮೋನೋ ರೀತಿ ಬಂದಿರುತ್ತೆ. ಹಾಗೆ ಮನೆಯವರು ಸಹ ಮಾತಾಡ್ತಾ ಇರ್ತಾರೆ. ಹೀಗೆ ಇರುವಾಗ ಗಿಲ್ಲಿ ಇನ್ನೂ ಕೂಡ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿಲ್ಲ. ನಾಳೆನೂ ಸಹ ಅಂದರೆ ಈ ದಿನವೇ ಸಹ ಇದೆ. ಇದರಲ್ಲಿ ಯಾವ ರೀತಿಯಾಗಿ ನಾಮಿನೇಷನ್ ಇರುತ್ತೆ ಅಂತ ಹೇಳಿದ್ರೆ ಕಾವ್ಯ ಹೆಸರನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ ಪದೇ ಪದೇ ಕಾವ್ಯ ಹೆಸರು ಮತ್ತೆ ಬರುತ್ತೆ. ಆಗ ವಿಧಿ ಇಲ್ಲದೆ ಗಿಲ್ಲಿ ಫೇವರಿಸಮ್ ಅಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಗಿಲ್ಲಿಯವರು ಕಾವ್ಯ ಏನು ಫೋಟೋ ಇದೆ ಅದನ್ನು ಬ್ರೇಕ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಈಗ ತುಂಬಾ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈಗ ಗಿಲ್ಲಿಯವರು ಏನು ಮಾಡ್ತಾರೆ ಏನು ಅನ್ನೋದನ್ನು ಎಲ್ಲರೂ ಸಹ ಕಾದು ನೋಡಬೇಕಾಗಿದೆ. ಆದರೆ ಈಗ ಪಕ್ಕಾ ಕನ್ಫರ್ಮ್ ಆಗಿ ಅಶ್ವಿನಿ ಹಾಗೂ ಸ್ಪಂದನ, ರಾಶಿಕಾ ಅವರು 3 ಜನರು ಸಹ ನಾಮಿನೇಟ್ ಆಗಿರುವಂಥದ್ದು. ನಾಮಿನೇಟ್ ಮಾಡೋದಕ್ಕೆ ಅಶ್ವಿನಿ ಅವರಿಗೆ ಏನು ಅಧಿಕಾರ ಇತ್ತು ಅದನ್ನು ಗಿಲ್ಲಿ ಆಗಿ ಕ್ಯಾಪ್ಟನ್ ಆಗಿರೋದ್ರಿಂದ ಅವರಿಗೆ ಒಂದು ಅವಕಾಶ ಇತ್ತು. ಹಾಗಾಗಿ ಅವರದನ್ನು ತೆಗೆದುಹಾಕಿದ್ದಾರೆ. ಮುಂದಿನ ಕುತೂಹಲ ಏನಾಗುತ್ತೆ ಅನ್ನೋದು ಎಲ್ರಿಗೂ ಸಹ ಬಿಲ್ಡ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತೇಳಿ. ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಕೂಡ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.